ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೆಸ್ಪಾಕ್ಕೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಹೈದರಾಬಾದ್ ಇನೋವೇಷನ್ನ ಒಂದು ಸ್ಟಾಲಲ್ಲಿ ಇದ್ದೀವಿ ನಾವು. ಸೊ ಇವರು ಒಂದು ಕನ್ವರ್ಷನ್ ಕಿಟ್ನ ಕೊಡ್ತಾ ಇದ್ದಾರೆ, ಟ್ರೈಕ್ ಕನ್ವರ್ಷನ್ ಕಿಟ್ ಅಂತ. ಸೊ ಇದನ್ನು ನಾವು ಟ್ರೈಕ್ ಕನ್ವರ್ಷನ್ ಕಿಟ್ ಏನಂತಂದರೆ ಫ್ರಂಟ್ ವೀಲ್ನ ಆ್ಯಕ್ಚುಲಿ ಎರಡಕ್ಕೆ ಸ್ಪ್ಲಿಟ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರುಗಳು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಕೂಟರ್ನ ಈಸಿ ಆಗುತ್ತೆ. ಇಲ್ಲಾಂತಂದರೆ ಮಕ್ಕಳು ಓಡಿಸ್ತಾ ಇದ್ದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಓವರ್ ಆಲ್ ಏನಿದೆ, ಒಂದು ಬ್ಯಾಲೆನ್ಸಿಂಗ್ ಆಫ್ ದ ಸ್ಕೂಟರ್ ಆ್ಯಂಡ್ ಬೈಕ್ ಎರಡು ಈಸಿ ಆಗುತ್ತೆ. ಅಲ್ಲಿ ಬೈಕ್ ನೋಡ್ತಾ ಇದ್ದಾರೆ, ಅದು ಅವೆಂಜರ್, ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದಾರೆ ಹೀರೋ ಮೈಸ್ಟ್ರೋ ಎಡ್ಜ್, ಇದು ಕೂಡ ತುಂಬ ಈಸಿ ಆಗುತ್ತೆ. ಸೊ ಬೇಸಿಕಲಿ ಈ ಒಂದು ಕನ್ವರ್ಷನ್ ಕಿಟ್ನ ಕಾಸ್ಟ್ ಬಗ್ಗೆನೂ ಮುಂದೆ ಹೇಳ್ತೀನಿ ನಿಮಗೆ. ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಕನ್ವರ್ಷನ್ ಕಿಟ್, ಸೊ ಇದ್ರ ಬಗ್ಗೆ ನಿಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ನೋಡಬೇಕು, ಫುಲ್ ಡಿಸ್ಕ್ ಬ್ರೇಕ್ ಕೂಡ ಪ್ರಾಪರ್ ಕನ್ವರ್ಷನ್ ಕಿಟ್ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ವೆರಿ ಸ್ಟಡಿ ಜಾಬ್, ವೆರಿ ಗುಡ್ ಜಾಬ್ ದೇ ಹ್ಯಾವ್ ಡನ್ ಇಟ್. ಆ್ಯಂಡ್ ಇಲ್ಲಿ ನಿಮಗೆ ಬೋಲ್ಟ್ ಆನ್ ಕಿಟ್ ಇದು. ಸೊ ಇಲ್ಲಿ ಯಾವುದೇ ಥರದ ಒಂದು ಮಿಷಿನಿಂಗ್ ಮಾಡಿಲ್ಲ, ಇಲ್ಲ ಕಟ್ ಮಾಡಿಲ್ಲ, ಬೋಲ್ಟ್ ಆನ್ ಕಿಟ್. ಸೊ ಜಸ್ಟ್ ಬೋಲ್ಟ್ ಮಾಡೋದಷ್ಟೇ. ಸೊ ಇದಕ್ಕೆ ಈ ಒಂದು ಸ್ಕೂಟರ್ಗೆ ಮಾಡೋದಕ್ಕೆ ಈ ಟ್ರೈಕ್ ಕಿಟ್ಗೆ ನಿಮಗೆ ಲೈಸೆನ್ಸ್ ಬೇಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ಆ ಬೈಕ್ ಏನಿದೆ ಅದಕ್ಕೆ ಕನ್ವರ್ಷನ್ ಕಿಟ್ ಮಾಡ್ಕೊಂಡ್ರೆ ಲೈಸೆನ್ಸ್ ಬೇಕಾಗುತ್ತೆ. ಸೊ ಲೈಸೆನ್ಸ್ ಅಂದರೆ RTO ಲೈಸೆನ್ಸ್ ಅವ್ರು ಹೇಳ್ತಾ ಇರೋದು, ಆ ಒಂದು ಲೈಸೆನ್ಸ್ನ ಅವರೇ ಪ್ರೊವೈಡ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಸ್ಕೂಟರ್ಗೆ ನೀವು ಅಕಸ್ಮಾತ್ ತೊಗೊಳ್ಬೇಕು ಅಂತಂದರೆ ಇದಕ್ಕೆ ನಿಮಗೆ 40,000 ರುಪೀಸ್ ಹಂಗೆ ಕಾಸ್ಟ್ ಆಗುತ್ತೆ ಇದ್ರದ್ದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದಕ್ಕೆ ನೀವು ಅಕಸ್ಮಾತ್ ತೊಗೊಳ್ಬೇಕು ಅಂತಂದರೆ ಅರೌಂಡ್ 75,000 ಈಸ್ ದ ಕಾಸ್ಟ್ ಫಾರ್ ದಿಸ್ ಟ್ರೈಕ್ ಕಿಟ್. ಸೊ ಅಲ್ಲಿ ನೀವು ಸ್ಕೂಟರ್ನ ನೋಡಿದ್ರಿ, ಇವಾಗ ಬೈಕ್ನ ನೋಡ್ಬೋದು. ಸೊ ಇದು ಅವೆಂಜರ್ 220 ಏನಿದೆ ಅದಕ್ಕೆ ನಿಮಗೆ ಇದಕ್ಕೆ ಹಾಕಿದ್ದಾರೆ. ಸೊ ಇದು ನೋಡ್ಬೋದು, ಇದು ಕೂಡ ಪ್ರಾಪರ್ ಕನ್ವರ್ಷನ್ ಕಿಟ್. ಎರಡು ಕಡೆ ನಿಮಗೆ ಸಸ್ಪೆನ್ಷನ್ ಇದೆ, ಆ್ಯಂಡ್ ಎರಡು ಕಡೆ ನಿಮಗೆ ಇಲ್ಲಿ ಏನೊಂದು ಡಿಸ್ಕ್ ಬ್ರೇಕ್ ಇದೆ, ಅದು ನೋಡೋಕ್ಕೆ ಸಿಗುತ್ತೆ. ಸೊ ಇಟ್ಸ್ ಅ ಪ್ರಾಪರ್ ಕನ್ವರ್ಷನ್ ಕಿಟ್. ಅಗೇನ್ ಬೋಲ್ಟ್ ಆನ್ ಕಿಟ್ ಇದು, ಯಾವುದೇ ಥರದ ಮಾಡಿಫೈ ತುಂಬ ಮಾಡಿಲ್ಲ. ಸೊ ಏನು ರೆಗ್ಯುಲರ್ ಒಂದು ಮಾಡಿಫೈ ಮಾಡಬೇಕು ಈ ಒಂದು ಬೋಲ್ಟ್ ಆನ್ ಕಿಟ್ನ ಕೊಡೋದಕ್ಕೆ, ಆ ಥರ ಒಂದು ಅರೇಂಜ್ಮೆಂಟ್ನ ಮಾಡಿದ್ದಾರೆ ಅಷ್ಟೇ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಒಂದು ಬೋಲ್ಟ್ ಆನ್ ಕಿಟ್ ಜೊತೆಗೆ ನಿಮಗೆ ಒಂದು ಟಿಲ್ಟ್ ಲಾಕ್ ಅನ್ನೋ ಒಂದು ಫೀಚರ್ ಇದೆ. ಆ ಟಿಲ್ಟ್ ಲಾಕ್ ಫೀಚರ್ ಏನು ಅಂತಂದರೆ, ನೀವು ಅಕಸ್ಮಾತ್ ಒಂದು ಸಿಗ್ನಲ್ ಇತ್ತು, ಇಲ್ಲಾಂತಂದರೆ ಓಡಾಡ್ತಿತ್ತು ಅಂತಂದರೆ ನಿಮಗೆ ಅಲ್ಲಿ ಕೂತ್ಕೊಂಡಾಗ, ಸೊ ಅಲ್ಲಿ ನೋಡ್ತಾ ಇದ್ರಲ್ಲ ಟಿ ವಿನಲ್ಲಿ, ಆ ಥರ ಒಂದು ಒಳ್ಳೆ ನಿಮಗೆ ಓಡಿಸೋದಕ್ಕೆ ಸಿಗುತ್ತೆ, ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಈ ಸ್ಕೂಟರಿಂದ. ಸೊ ಅದು ಒಂದು ಅವೆಂಜರಲ್ಲಿ ಅವರು ಟೆಸ್ಟ್ ಮಾಡ್ತಾ ಇರೋದು. ಸೊ ಈ ಒಂದು ಬೋಲ್ಟ್ ಆನ್ ಕಿಟ್ಟಿಂದ ನಿಮ್ಗೆ ಏನಾಗುತ್ತೆ, ಟ್ರಾಫಿಕಲ್ಲೂ ನೀವು ಸತ್ಸಲಿಗೆ ಕಾಲು ಕೆಳಗಡೆ ಇಡೋ ನೆಸೆಸಿಟಿ ಇರೋಲ್ಲ. ಸೊ ಅಗೇನ್ ನಾನು ಹೇಳ್ದಂಗೆ ಇದಕ್ಕೆ ನಿಮಗೆ 75,000 ವಿತ್ ಲೈಸೆನ್ಸ್ ಅವ್ರು ಕೊಡ್ತಾರೆ. ಬೈಕಿಗೆ ಬೇಕು ಅಂದರೆ ಅದಕ್ಕೆ ನಿಮಗೆ 40,000 ರುಪೀಸ್ ಆ ಒಂದು ಸ್ಕೂಟರ್ಗೆ ಆಗುತ್ತೆ. ಸೊ ಅಗೇನ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಹ್ಯಾಂಡಿಕ್ಯಾಪ್ ಇರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ಬೇಸಿಕ್ಲಿ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಬೈಕ್ ಓಡಿಸೋದು, ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ ಅಂದರೆ ಎಲ್ಲರಿಗೂ ಬರೋದಂತ ನಾಲೆಜ್ ಅಲ್ಲ ಅದು. ಸೊ ಅದಕ್ಕೆ ಡೆಫಿನೆಟ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಟ್ರೈ ಕಿಟ್ನ ನೋಡಿ ಏನು ಅಂತ ನಿಮಗೆ ತಿಳಿಸಿ. ಆಲ್ಸೋ ಇದೊಂದು ಬೋಲ್ಟ್ ಆನ್ ಕಿಟ್ ಆಗಿರೋದ್ರಿಂದ ಆರಾಮಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಈ ಒಂದು ಟ್ರೈ ಕಿಟ್ನ ನೋಡಿ ಏನು ಅನಿಸುತ್ತೆ ತಿಳಿಸಿ. ಹಾಗೆ ಇದನ್ನು ನೀವು ಚೂಸ್ ಮಾಡ್ತೀರಾ, ಇಲ್ಲ ರೆಗ್ಯುಲರ್ ಒಂದು ಹ್ಯಾಂಡಿಕ್ಯಾಪ್ನ ವೀಲ್ಸ್ ಏನು ಬರುತ್ತೆ ಆ ಥರದನ್ನ ಚೂಸ್ ಮಾಡ್ತೀರಾ ಸೆಟಪ್ ಅನ್ನೋದು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕನ್ನಡ ರೆಸ್ಪಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.